ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ಯುಜಿಸಿ ನೆಟ್, ಕೆಸೆಟ್ ಮತ್ತು ಎಲ್ಲ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಶ್ರಮಿಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ ಪಠ್ಯಕ್ರಮ ಆಧಾರಿತ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡಿದೆ. ಈ ಅವಕಾಶವನ್ನು ನೀವೆಲ್ಲ ಸದುಪಯೋಗಪಡಿಸಿಕೊಂಡು ಆದಷ್ಟು ಬೇಗ ಯುಜಿಸಿ ನೆಟ್, ಕೆಸೆಟ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಎಂದು ಶುಭ ಹಾರೈಸುತ್ತೇನೆ. ಕನ್ನಡ ಸಿರಿಯ ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗೂಡಲು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ತರಗತಿಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಾಧನೆಯ ಹಾದಿಗೆ ನಮ್ಮ ಕನ್ನಡದ ಸಿರಿ ಹೊನ್ನಸಿರಿ ಶುಭವಾಗಲಿ. ನಾವು ಪ್ರಸ್ತುತ ತರಗತಿಯಲ್ಲಿ ಜಿನವಲ್ಲಭನ ಶಾಸನ ಅಥವಾ ಗಂಗಾಧರಂ ಶಾಸನದ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ನಾನು ಇಲ್ಲಿ ಒಂದು ಚಿತ್ರವನ್ನು ಹಾಕಿದ್ದೀನಲ್ವ, ಆ ಚಿತ್ರ ಯಾವುದು ಅಂತಂದರೆ ಜಿನವಲ್ಲಭ ಕೆತ್ತಿಸಿದಂತಹ ಶಾಸನ. ಎಲ್ಲಿ ಬೊಮ್ಮಲಗುಡ್ಡ ಇದೆಯಲ್ಲ, ಆ ಬೊಮ್ಮಲಗುಡ್ಡ ಎಂಬಂತಹ ಒಂದು ಬೆಟ್ಟದ ಮೇಲೆ ಶಾಸನವನ್ನು ಕೆತ್ತಿಸಿದ್ದಾನೆ. ಇಲ್ಲಿ ಚಿತ್ರ ಹಾಕಿದ್ದೀನಲ್ಲ, ಅದೇನೇ ಬೊಮ್ಮಲಗುಡ್ಡ. ಇಲ್ಲಿ 3 ಶಾಸನಗಳ ಚಿತ್ರ ಇದೆ ನೋಡಿ, ಅದು ಆ ಬೊಮ್ಮಲಗುಡ್ಡದ ಮೇಲೆ ಅವನು ಶಾಸನಗಳನ್ನು ಕೆತ್ತಿಸಿರುವಂಥ ಶಾಸನದ ಚಿತ್ರಗಳು ಇದು. ಮತ್ತು ನಾನಿಲ್ಲಿ ಪಂಪನ ಫೋಟೋನೂ ಕೂಡ ಹಾಕಿದ್ದೀನಿ. ಯಾಕೆ ಅಂತಂದರೆ ಪಂಪನ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಶಾಸನವೇ ಯಾವುದು? ಜಿನವಲ್ಲಭನ ಶಾಸನ. ಈ ಜಿನವಲ್ಲಭ ಯಾರು ಅಂತಂದರೆ ಪಂಪನ ಸ್ವಂತ ತಮ್ಮ. ಇದಕ್ಕೆ ಸಂಬಂಧಿಸಿದಂಥ ವಿಚಾರಗಳನ್ನ ನಾವಿನ್ನು ಮುಂದೆ ನೋಡ್ತಾ ಹೋಗೋಣ. ಹಾಗಾದರೆ ಪ್ರಸ್ತುತ ತರಗತಿಯಲ್ಲಿ ಜಿನವಲ್ಲಭನ ಶಾಸನ ಅಥವಾ ಗಂಗಾಧರಂ ಶಾಸನ ಅಥವಾ ಕುರುಕ್ಯಾಲ ಶಾಸನ ಅಥವಾ ಬೊಮ್ಮಲಗುಡ್ಡದ ಶಾಸನ ನೋಡಿದ್ರ ಈ ಶಾಸನಕ್ಕೆ ಎಷ್ಟು ಹೆಸರುಗಳಿದ್ದಾವೆ ಅಂತ. ಹಾಗಾದರೆ ಈಗ ನಾವು ಈ ಶಾಸನದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ಶಾಸನಕ್ಕೆ ಆಧಾರವಾಗಿ ನಿಂತಿರುವಂತಹ ಆಧಾರ ಗ್ರಂಥಗಳನ್ನು ನೋಡೋಣ. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಡಾಕ್ಟರ್ ಎಂ ಚಿದಾನಂದಮೂರ್ತಿ. ಪಂಪ ಸಂಶೋಧನಾ ಕೃತಿ, ಡಾಕ್ಟರ್ ಎಂ ಚಿದಾನಂದಮೂರ್ತಿ. ಹೊಸತು ಡಾಕ್ಟರ್ ಎಂ ಚಿದಾನಂದಮೂರ್ತಿ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ ಪ್ರಕಟಣೆ. ಶಾಸನ ಸಾಹಿತ್ಯ ಸಂಚಯ, ಡಾಕ್ಟರ್ ಎಂ ಕಲಬುರ್ಗಿ. ಶಾಸನ ವ್ಯಾಸಂಗ, ಡಾಕ್ಟರ್ ಎಂ ಕಲಬುರ್ಗಿ. ಕನ್ನಡ ಶಾಸನಗಳು, ಡಾಕ್ಟರ್ BR ಗೋಪಾಲ, ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಣೆ. ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಪುಟಗಳು. ಪಂಪ ಸಂಪುಟ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ ಪ್ರಕಟಣೆ. ಕನ್ನಡ ಶಾಸನಗಳ ಸಾಹಿತ್ಯಿಕ ಚರಿತ್ರೆ, ಡಾಕ್ಟರ್ G ವರದರಾಜರಾವ್. ಶಾಸನ ಪದ್ಯ ಮಂಜರಿ, ಆರ್ ನರಸಿಂಹಾಚಾರ್ಯ. ಪಂಪಾಧ್ಯಯನ, ಪ್ರೊಫೆಸರ್ KE ರಾಧಾಕೃಷ್ಣ. ಕನ್ನಡ ಸಾಹಿತ್ಯ ಚರಿತ್ರೆ ಸಂಪುಟಗಳು. ಮೈಸೂರು ವಿಶ್ವವಿದ್ಯಾನಿಲಯ ಪ್ರಸಾರಂಗ. ಇತಿಹಾಸ ದರ್ಶನ ಸಂಚಿಕೆಗಳು. ಕರ್ನಾಟಕ ಇತಿಹಾಸ ಅಕಾಡೆಮಿ. ನಂತರ ಭಾರತೀಯ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆ, ವಿವಿಧ ವಿದ್ವಾಂಸರ ಜೈನ ಸಾಹಿತ್ಯ ಕೃತಿಗಳು. ವಿಕ್ರಮಾರ್ಜುನ ವಿಜಯಂ. ವಿಮರ್ಶಾತ್ಮಕ ಆವೃತ್ತಿಗಳು, BM ಶ್ರೀಕಂಠಯ್ಯ ಹಾಗೂ ಬೇಂದ್ರೆ ಕೃಷ್ಣಶಾಸ್ತ್ರಿಗಳ ಸಂಪಾದಿತ ಪೀಠಿಕೆಗಳು. ಹಾಗಾದರೆ ಗಂಗಾಧರಂ ಶಾಸನದ ಒಂದು ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಶಾಸನದ ಹೆಸರು ಕುರುಕ್ಯಾಲ ಶಾಸನ ಅಥವಾ ಗಂಗಾಧರಂ ಶಾಸನ ಅಥವಾ ಬೊಮ್ಮಲಗುಡ್ಡ ಶಾಸನ. ಶಾಸನದ ಹೆಸರು ಏನು? ಕುರುಕ್ಯಾಲ ಶಾಸನ. ಇದಕ್ಕೆ ಇರುವಂತಹ ಪರ್ಯಾಯ ಹೆಸರುಗಳನ್ನ ನೋಡೋದಾದರೆ ಗಂಗಾಧರಂ ಶಾಸನ ಅಥವಾ ಬೊಮ್ಮಲಗುಡ್ಡ ಶಾಸನ ಅಥವಾ ಜಿನವಲ್ಲಭನ ಶಾಸನ. ಇವೆಲ್ಲ ಕೂಡ ಆ ಶಾಸನಕ್ಕೆ ಇರುವಂಥ ಪರ್ಯಾಯ ಹೆಸರುಗಳು ಅಂತ ನೋಡ್ಬೋದು. ಇನ್ನು ಪ್ರಸ್ತುತ ಸ್ಥಳವನ್ನು ನಾವು ನೋಡೋದಾದರೆ, ಶಾಸನದ ಪ್ರಸ್ತುತ ಸ್ಥಳ ತೆಲಂಗಾಣ ರಾಜ್ಯದ ಕರೀಂನಗರ ಜಿಲ್ಲೆಯ ಗಂಗಾಧರಂ ಮಂಡಳದ ಕುರುಕ್ಯಾಲ ಗ್ರಾಮ. ಯಾವುದು? ತೆಲಂಗಾಣ ರಾಜ್ಯದ
ಕರೀಂನಗರ ಜಿಲ್ಲೆಯಲ್ಲಿ ಬರುವಂತಹ ಗಂಗಾಧರಂ ಮಂಡಲಕ್ಕೆ ಸೇರಿದಂತಹ ಕುರುಕ್ಯಾಲ ಗ್ರಾಮದಲ್ಲಿ ಬೊಮ್ಮಲಗುಡ್ಡ ಶಾಸನ ನಮಗೆ ಸಿಕ್ಕಿದೆ. ನಿಖರವಾದ ಜಾಗ ಅಂದ್ರೂ ಅದೇನೆ. ಕುರುಕ್ಯಾಲ ಗ್ರಾಮದ ಹತ್ತಿರವಿರುವಂತಹ ಬೊಮ್ಮಲಗುಡ್ಡ ಎಂಬ ಬೆಟ್ಟದ ಮೇಲೆ ರಚನೆಯಾಗಿರುವಂತಹ ಕೆತ್ತಿರುವಂತಹ ಒಂದು ಶಾಸನವೇ ಯಾವುದು? ಜಿನವಲ್ಲಭನ ಗಂಗಾಧರಂ ಶಾಸನ ಎಂದು ಹೇಳಲಾಗಿದೆ. ಇನ್ನು ಬೆಟ್ಟದ ಹಳೆಯ ಹೆಸರನ್ನು ನಾವು ನೋಡೋದಾದರೆ ವೃಷಭಾದ್ರಿ ಬೆಟ್ಟ. ಯಾವುದು? ಬೊಮ್ಮಲಗುಡ್ಡ ಅಂತ ಹೇಳಿದೆ ಅಲ್ವಾ. ಆ ಬೊಮ್ಮಲಗುಡ್ಡ ಬೆಟ್ಟದ ಹಳೆಯ ಹೆಸರು ಏನಾಗಿತ್ತು ಅಂತಂದರೆ ವೃಷಭಾದ್ರಿ ಬೆಟ್ಟ. ನೆಟ್ ಸ್ಲೆಟ್ ಎಕ್ಸಾಮ್ಗೆ ಕೇಳ್ಬೋದು, ನೋಡ್ಕೊಳ್ಳಿ. ಶಾಸನದ ಕಾಲವನ್ನು ನೋಡೋದಾದರೆ ಕ್ರಿಸ್ತಶಕ 945 ಅಂದರೆ 10ನೇ ಶತಮಾನಕ್ಕೆ ಸೇರಿದ್ದಾಗಿದೆ. ಶಾಸನದ ಕಾಲ ಎಷ್ಟು? ಕ್ರಿಸ್ತಶಕ 945 ಅಂದರೆ 10ನೇ ಶತಮಾನಕ್ಕೆ ಸೇರಿದಂತಹ ಒಂದು ಶಾಸನವಾಗಿದೆ. ಇನ್ನು ಬರೆಸಿದ ವ್ಯಕ್ತಿಯನ್ನು ನಾವು ನೋಡೋದಾದರೆ ಈತ ಕನ್ನಡದ ಆದಿಕವಿ ಪಂಪನ ಸ್ವಂತ ತಮ್ಮ. ಯಾರು? ಜಿನವಲ್ಲಭ. ಆ ಬರೆಸಿದಂತಹ ವ್ಯಕ್ತಿ ಯಾರು? ಜಿನವಲ್ಲಭ. ಈತ ಅಂದರೆ ಈ ಜಿನವಲ್ಲಭನೇ ಪಂಪನ ಸ್ವಂತ ತಮ್ಮ ಎಂದು ಹೇಳಲಾಗಿದೆ. ಇಲ್ಲಿ ಗಂಗಾಧರಂ ಶಾಸನವನ್ನು ಬರೆಸಿದಂತಹ ವ್ಯಕ್ತಿ ಜಿನವಲ್ಲಭ ಅನ್ನೋದೇನು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಆ ಶಾಸನವನ್ನು ಕೆತ್ತನೆ ಮಾಡಿದಂತಹ ವ್ಯಕ್ತಿ ಯಾರು ಅಂತಂದರೆ ಎರೆಯಂಗ. ಯಾರು? ಕ್ಷಮೆ ಇರಲಿ, ಎರೆಯಮ್ಮ ಎನ್ನುವಂತಹ ವ್ಯಕ್ತಿ ಕುರುಕ್ಯಾಲ ಶಾಸನವನ್ನು ಕೆತ್ತನೆ ಮಾಡ್ತಾರೆ. ಆಯಿತಾ? ನಂತರ ಅಂದಿನ ರಾಜವಂಶ ಯಾವುದಾಗಿತ್ತು ಅಂತಂದರೆ ವೇಮುಲವಾಡದ ಚಾಲುಕ್ಯರ ಕಾಲಕ್ಕೆ ಸೇರಿದ್ದಾಗಿದೆ. ಯಾವುದು? ವೇಮುಲವಾಡದ ಚಾಲುಕ್ಯರ ಕಾಲಕ್ಕೆ ಸೇರಿತ್ತು. ಆ ಶಾಸನ ರಚನೆಯಾದಾಗ ಇದ್ದಂತಹ ರಾಜವಂಶ. ಇನ್ನು ಅಂದಿನ ಅರಸ ಯಾರಾಗಿದ್ದರು ಅಂತಂದರೆ ಇಮ್ಮಡಿ ಅರಿಕೇಸರಿಯ ಆಳ್ವಿಕೆಯ ಕಾಲ. ಯಾವುದು? ಅಂದಿನ ರಾಜ ಯಾರಾಗಿದ್ದರು? 2ನೇ ಅರಿಕೇಸರಿಯ ಒಂದು ಆಳ್ವಿಕೆಯ ಕಾಲವಾಗಿತ್ತು. ಯಾವಾಗ? ಬೊಮ್ಮಲಗುಡ್ಡ ಶಾಸನವನ್ನು ಕೆತ್ತನೆ ಮಾಡಿಸುವಂತಹ ಸಂದರ್ಭದಲ್ಲಿ. ಇನ್ನು ಭಾಷೆಯ ವಿಶೇಷತೆಯನ್ನು ನಾವು ಇಲ್ಲಿ ನೋಡೋದಾದರೆ ಇದು ಒಂದು ಅಪರೂಪದ ತ್ರಿಭಾಷಾ ಶಾಸನವಾಗಿದೆ. ಯಾವುದು? ಗಂಗಾಧರಂ ಶಾಸನ ಅನ್ನೋದು ಒಂದು ಅಪರೂಪದ ತ್ರಿಭಾಷಾ ಶಾಸನವಾಗಿದೆ. ಅಂದರೆ 3 ಭಾಷೆಗಳನ್ನು ಒಳಗೊಂಡಿರುವಂತಹ ಒಂದು ಶಾಸನ. ಹಾಗಾದರೆ ಬಳಸಿರುವಂತಹ ಭಾಷೆಗಳನ್ನ ನಾವಿಲ್ಲಿ ನೋಡೋದಾದರೆ ಕನ್ನಡ, ತೆಲುಗು ಮತ್ತು ಸಂಸ್ಕೃತ 3 ಭಾಷೆಗಳ ಬರಹ ಇಲ್ಲಿದೆ. ಯಾವ್ಯಾವ ಭಾಷೆ? ಕನ್ನಡ, ತೆಲುಗು ಮತ್ತು ಸಂಸ್ಕೃತ. ಇದು ಕೂಡ ಪರೀಕ್ಷೆಯಲ್ಲಿ ಕೇಳ್ಬೋದು, ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ. ಗಂಗಾಧರಂ ಶಾಸನದಲ್ಲಿ ಬಳಕೆಯಾಗಿರುವಂತಹ ಭಾಷೆಗಳು ಯಾವುದು ಅಂತ ಕೇಳ್ಬೋದು. ಆಗ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ. ಯಾವುದು? ಕನ್ನಡ, ತೆಲುಗು ಮತ್ತು ಸಂಸ್ಕೃತ. ಈ 3 ಭಾಷೆಗಳು ಕೂಡ ಎಲ್ಲಿ? ಕುರುಕ್ಯಾಲ ಶಾಸನದಲ್ಲಿ ಬಳಕೆಯಾಗಿರುವಂತಹ ಭಾಷೆಗಳು ಎಂದು ಹೇಳಬಹುದು. ಇನ್ನು ಶಾಸನದ ಲಿಪಿಯನ್ನು ನೋಡೋದಾದರೆ ಹಳೆಯ ಕನ್ನಡ ಲಿಪಿಯನ್ನು ಬಳಸಿ ಕೆತ್ತಲಾಗಿದೆ. ಯಾವುದು? ಹಳೆಯ ಕನ್ನಡದ ಲಿಪಿಯನ್ನು ಬಳಸಿಕೊಂಡು ಈ ಗಂಗಾಧರಂ ಶಾಸನವನ್ನು ಕೆತ್ತಲಾಗಿದೆ. ನಂತರ ಆದಿಕವಿ ಪಂಪನ ಇತಿಹಾಸ ಮತ್ತು ವಂಶಾವಳಿ. ಇಲ್ಲೇನು ಪಂಪನ ಬಗ್ಗೆ ಇತಿಹಾಸ ಬರ್ತಾ ಇದೆಯಲ್ಲ, ಪಂಪನ ಒಂದು ಮಾಹಿತಿ ಬರ್ತಿದೆಯಲ್ಲ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಆದರೆ ಒಂದನ್ನು ಗಮನಿಸ್ಕೊಳ್ಳಿ, ಪಂಪನ ತಮ್ಮ ಯಾರು? ಜಿನವಲ್ಲಭ. ಪಂಪನ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುವಂಥ ಶಾಸನವೇ ಯಾವುದು? ಜಿನವಲ್ಲಭನ ಶಾಸನ. ಅದನ್ನು ಇಲ್ಲಿ ಹೇಳ್ತಾ ಇರೋದು ಗಮನಿಸಿ. ಆದಿಕವಿ ಪಂಪನ ವೈಯಕ್ತಿಕ ಜೀವನ ಮತ್ತು ಕುಟುಂಬದ ಹಿನ್ನೆಲೆ ತಿಳಿಸುವ ಏಕೈಕ ನಂಬಿಕಸ್ಥ ದಾಖಲೆ ಇದು. ಪಂಪನ ವೈಯಕ್ತಿಕ ಜೀವನ ಮತ್ತು ಕುಟುಂಬದ ಹಿನ್ನೆಲೆಯನ್ನು ತಿಳಿಸುವಂತಹ ಏಕೈಕ ಶಾಸನ ಯಾವುದು ಅಂತಂದರೆ ಯಾವುದು? ಜಿನವಲ್ಲಭನ ಗಂಗಾಧರಂ ಶಾಸನ. ಪಂಪನ ಬಗ್ಗೆ ಮಾಹಿತಿ ದೊರೆಯುವಂತಹ ಶಾಸನ ಯಾವುದು ಅಂತ ಏನಾದರೂ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಯಾವುದು? ಜಿನವಲ್ಲಭನ ಶಾಸನ, ಕುರುಕ್ಯಾಲ ಶಾಸನ, ಬೊಮ್ಮಲಗುಡ್ಡದ ಶಾಸನ, ಈ ಥರ ಎಲ್ಲ ನಾವು ನೋಡ್ಬೋದು ಪರ್ಯಾಯ ಹೆಸರುಗಳನ್ನು. ಪಂಪನ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಶಾಸನ ಏನೇನು ಕೊಡುತ್ತೆ ಪಂಪನ ಬಗ್ಗೆ ಮಾಹಿತಿ ಅಂತ ನೋಡೋದಾದರೆ ಪಂಪನ ಪೋಷಕರು. ಪಂಪ ಮತ್ತು ಜಿನವಲ್ಲಭ ಇಬ್ಬರು ಭೀಮಪ್ಪಯ್ಯ ಮತ್ತು ಹಬ್ಬಣಬ್ಬೆಯರ
ಮಕ್ಕಳು ಅಲ್ವಾ. ಪಂಪನ ಪೋಷಕರ ಬಗ್ಗೆ ಕೊಡುತ್ತೆ. ಪಂಪ ಮತ್ತು ಜಿನವಲ್ಲಭ ಇಬ್ಬರು ಕೂಡ ತಂದೆ ಭೀಮಪ್ಪಯ್ಯ ಮತ್ತು ಅಬ್ಬಣಬ್ಬೆ ಇವರಿಬ್ಬರ ಮಕ್ಕಳಾಗಿದ್ದರು. ಆಯಿತಾ. ಪಂಪನ ಪೋಷಕರ ಬಗ್ಗೆ ನಾವಿಲ್ಲಿ ನೋಡ್ಬೋದು. ಭೀಮಪ್ಪಯ್ಯ ಮತ್ತು ಅಬ್ಬಣಬ್ಬೆಯರ ಒಂದು ಅಂಶವನ್ನು ನಾವಿಲ್ಲಿ ನೋಡ್ಬೋದು, ಅವ್ರ ಬಗ್ಗೆ ಉಲ್ಲೇಖ ಮಾಡಿರೋದನ್ನು. ಇನ್ನು ಪೂರ್ವಜರ ಮೂಲ ಸ್ಥಳವನ್ನು ಕೂಡ ನಾವು ಈ ಶಾಸನದಲ್ಲಿ ನೋಡಬಹುದಾಗಿದೆ. ಇವರ ಅಜ್ಜ ವೆಂಗಿ ಮಂಡಳದ ವಂಗಿಪ್ಪರು ಗ್ರಾಮದವರಾಗಿದ್ದರು. ಪೂರ್ವಜರ ಒಂದು ಮೂಲ ಸ್ಥಳವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಏನು, ಇವರ ಅಜ್ಜ ವೆಂಗಿ ಮಂಡಳದ ವಂಗಿಪ್ಪರು ಗ್ರಾಮದವರಾಗಿದ್ದರು ಎನ್ನುವುದನ್ನು ಕೂಡ ಜಿನವಲ್ಲಭ ತನ್ನ ಶಾಸನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ತಾಯಿಯ ಮೂಲ ಊರು. ಇವರ ತಾಯಿ ಅಬ್ಬಣಬ್ಬೆಯ ಊರು ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಆಗಿತ್ತು. ಪಂಪನ ತಾಯಿ ಯಾರು? ಅಬ್ಬಣಬ್ಬೆ. ಅಬ್ಬಣಬ್ಬೆಯ ಒಂದು ತಾಯಿಯ ಊರು ಯಾವುದಾಗಿತ್ತು? ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಗೆ ಸೇರಿದಂತಹ ಅಣ್ಣಿಗೇರಿ ಆಗಿತ್ತು. ಇದನ್ನು ಕೂಡ ಜಿನವಲ್ಲಭ ತನ್ನ ಶಾಸನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಪಂಪನ ರಾಜಾಶ್ರಯವನ್ನು ನೋಡೋದಾದರೆ, ಪಂಪನು ವೇಮುಲವಾಡದ ಚಾಲುಕ್ಯ ಅರಸನಾದ ಇಮ್ಮಡಿ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದನು ಅಲ್ವಾ. ಇದನ್ನು ಕೂಡ ಈ ಶಾಸನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಪಂಪ ಏನು ಯಾರ ಒಂದು ಆಸ್ಥಾನದಲ್ಲಿ ಕವಿಯಾಗಿದ್ದ ಅಂತಂದರೆ ವೇಮುಲವಾಡದ ಚಾಲುಕ್ಯ ಅರಸನಾಗಿದ್ದಂತಹ 2ನೇ ಅರಿಕೇಸರಿಯ ಒಂದು ಆಸ್ಥಾನ ಕವಿಯಾಗಿದ್ದ ಅಲ್ವಾ. ಅದನ್ನು ಇಲ್ಲಿ ಪಂಪನ ತಮ್ಮನಾದಂತಹ ಜಿನವಲ್ಲಭ ಗಂಗಾಧರಂ ಶಾಸನದಲ್ಲಿ ಉಲ್ಲೇಖಿಸಿದ್ದಾರೆ. ನೋಡಿ, ಇದು ಪಂಪ ಅವರ ಕಾಲ್ಪನಿಕ ಭಾವಚಿತ್ರ. ಪಂಪನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಮಗೆ ಸಿಗುವಂತಹ ಶಾಸನ ಯಾವುದು? ಜಿನವಲ್ಲಭನ ಗಂಗಾಧರಂ ಶಾಸನ. ಮುಂದುವರೆದು ಅಗ್ರಹಾರ ದಾನದ ವಿವರಗಳನ್ನು ಕೂಡ ಈ ಶಾಸನ ಒಳಗೊಂಡಿದೆ. ಅಂದರೆ ಪಂಪನು ವಿಕ್ರಮಾರ್ಜುನ ವಿಜಯ ಕಾವ್ಯವನ್ನು ಬರೆದು ರಾಜ ಅರಿಕೇಸರಿಗೆ ಅರ್ಪಿಸಿದನು. ಇದೆಲ್ಲ ನಮಗೆ ಗೊತ್ತು. ಪಂಪ ಏನು ವಿಕ್ರಮಾರ್ಜುನ ವಿಜಯ ಎಂಬಂಥ ಕಾವ್ಯವನ್ನು ಬರೀತಾನೆ. ಈ ಕಾವ್ಯವನ್ನು ಬರೆದು ತನ್ನ ಆಶ್ರಯದಾತನಾದಂಥ ಅರಿಕೇಸರಿಗೆ ಅರ್ಪಿಸ್ತಾನೆ. ಅದರಿಂದ ಅರಿಕೇಸರಿ ಏನು ಮಾಡ್ತಾನೆ? ಅಗ್ರಹಾರ ಎನ್ನುವಂತಹ ಒಂದು ಊರನ್ನು ಏನು ಪಂಪನಿಗೆ ದಾನವಾಗಿ ಕೊಡ್ತಾರೆ. ಅದರ ಒಂದು ಉಲ್ಲೇಖವನ್ನು ಕೂಡ ಇಲ್ಲಿ ಜಿನವಲ್ಲಭ ಮಾಡಿದ್ದಾನೆ. ಇನ್ನು ರಾಜನ ಉಡುಗೊರೆ. ಅದಕ್ಕೆ ಸಂಬಂಧಪಟ್ಟು ರಾಜನು ಪಂಪನಿಗೆ ಧರ್ಮಪುರಿ ಎಂಬ ಹೆಸರಿನ ಸಮೃದ್ಧವಾದ ಗ್ರಾಮವನ್ನು ದಾನವಾಗಿ ನೀಡಿದನು. ಅರಿಕೇಸರಿ ಏನು ಮಾಡ್ತಾನೆ? ಧರ್ಮಪುರಿ, ಅಗ್ರಹಾರ ಮತ್ತು ಧರ್ಮಪುರಿ ಎಂಬಂತಹ ಸಮೃದ್ಧವಾದಂತಹ ಗ್ರಾಮಗಳನ್ನು ಕೂಡ ಇವನು ದಾನವಾಗಿ ಅರಿಕೇಸರಿ ಯಾರಿಗೆ ಕೊಡ್ತಾನೆ? ಪಂಪನಿಗೆ ಕೊಡ್ತಾನೆ. ಈ ಎಲ್ಲ ಉಲ್ಲೇಖಗಳನ್ನು ಕೂಡ ನಾವು ಜಿನವಲ್ಲಭನ ಗಂಗಾಧರಂ ಶಾಸನದಲ್ಲಿ ನಾವು ನೋಡ್ಬೋದಾಗಿದೆ. ನಂತರ ಜಿನವಲ್ಲಭನ ವೈಯಕ್ತಿಕ ವ್ಯಕ್ತಿತ್ವ ಮತ್ತು ಪಾಂಡಿತ್ಯವನ್ನು ನಾವು ನೋಡೋದಾದರೆ, ಜಿನವಲ್ಲಭನು ಕೇವಲ ಆದಿಕವಿ ಪಂಪನ ತಮ್ಮನಾಗಿ ಮಾತ್ರವಲ್ಲದೆ ಸ್ವತಃ ಒಬ್ಬ ಮಹಾ ವಿದ್ವಾಂಸ, ಸಂಘಟಕ ಮತ್ತು ಕವಿ ಹೃದಯದ ವ್ಯಕ್ತಿಯಾಗಿದ್ದನು. ಇನ್ನು ವೈಯಕ್ತಿಕ ವ್ಯಕ್ತಿತ್ವ ಮತ್ತು ಜಿನವಲ್ಲಭನ ಒಂದು ಪಾಂಡಿತ್ಯ ಶಕ್ತಿಯನ್ನು ನಾವು ಇಲ್ಲಿ ನೋಡೋದಾದರೆ, ಜಿನವಲ್ಲಭನು ಕೇವಲ ಆದಿಕವಿ ಪಂಪನ ತಮ್ಮನಾಗಿ ಮಾತ್ರ ಅಷ್ಟೇ ಅಲ್ಲದೆ ಸ್ವತಃ ಒಬ್ಬ ಮಹಾ ವಿದ್ವಾಂಸ ಆಗಿದ್ದ, ಒಬ್ಬ ಪ್ರಾವೀಣ್ಯವನ್ನು ಪಡೆದಿರುವಂತಹ ಪಂಡಿತ ಆಗಿದ್ದ, ವಿದ್ವಾಂಸ ಆಗಿದ್ದ, ಜೊತೆಗೆ ಕವಿ ಹೃದಯದ ಒಬ್ಬ ವ್ಯಕ್ತಿನೂ ಕೂಡ ಆಗಿದ್ದ. ಯಾರು? ಜಿನವಲ್ಲಭ. ಇನ್ನು ಶಾಸನದ ಪ್ರಕಾರ ಆತನಿಗೆ ಸಕಲ ಕಲಾ ಪ್ರವೀಣ, ಭವ್ಯರತ್ನ ಪ್ರದೀಪ, ಗುಣಮಣಿ ಕಿರಣ ಮತ್ತು ಧರ್ಮ ನಿರ್ಮಲ ಎಂಬಂತಹ ಬಿರುದುಗಳಿದ್ದವು. ಇವು ಆತನ ಜ್ಞಾನ ಮತ್ತು ಧಾರ್ಮಿಕ ನಿಷ್ಠೆಯನ್ನು ತೋರಿಸುತ್ತವೆ. ಆ ಶಾಸನದ ಪ್ರಕಾರ ಆತನಿಗೆ ಇದ್ದಂತಹ ಬಿರುದನ್ನು ನಾವು ನೋಡೋದಾದರೆ, ಸಕಲ ಕಲಾ ಪ್ರವೀಣ, ಭವ್ಯರತ್ನ ಪ್ರದೀಪ, ಗುಣಮಣಿ ಕಿರಣ ಮತ್ತು ಧರ್ಮ ನಿರ್ಮಲ, ಈ ಎಲ್ಲ ಬಿರುದುಗಳು ಕೂಡ ಜಿನವಲ್ಲಭನ ಬಿರುದುಗಳಾಗಿವೆ. ಇವು ಆತನ ಜ್ಞಾನವನ್ನು ಮತ್ತು ಧಾರ್ಮಿಕ ನಿಷ್ಠೆಯನ್ನು ತೋರಿಸುವಂತಹ ಬಿರುದುಗಳಾಗಿವೆ ಎಂದು ಹೇಳಲಾಗಿದೆ. ನಂತರ ಆತನು ಜೈನ ಧರ್ಮದ ತತ್ವಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದರಿಂದ ಆತನನ್ನು ಭವ್ಯ
ಭವ್ಯ ಪಡೆಯಲು ಯೋಗ್ಯನಾದವನು ಅಂದರೆ ಮುಕ್ತಿಯನ್ನು ಪಡೆಯಲು ಯೋಗ್ಯನಾದವನು ಎಂದು ಕರೆಯಲಾಗುತ್ತಿತ್ತು. ಅಂದರೆ ಆತನು ಜೈನ ಧರ್ಮದ ತತ್ವಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ರಿಂದ ಜೈನ ಧರ್ಮದಲ್ಲಿರುವಂಥ ತತ್ವಗಳು ಎಲ್ಲವನ್ನು ಕೂಡ ಅವನು ತುಂಬ ಆಳವಾಗಿ ತಿಳ್ಕೊಂಡಿದ್ದ. ಅದರಿಂದ ಅವನನ್ನು ಭವ್ಯ ಎಂದು ಕರೆಯಲಾಗುತ್ತಿತ್ತು. ಯಾರನ್ನು? ಜಿನವಲ್ಲಭನನ್ನು ಭವ್ಯ ಅಂತ ಕರಿತಾ ಇದ್ರು. ಭವ್ಯ ಅಂತ ಯಾಕೆ ಕರಿತಾ ಇದ್ರು ಅಂತಂದರೆ ಜೈನ ಧರ್ಮದ ಬಗ್ಗೆ ಆಳವಾದಂತಹ ಒಂದು ಜ್ಞಾನವನ್ನು ಪಡ್ಕೊಂಡಿದ್ದ. ಭವ್ಯ ಇದರ ಒಂದು ಅರ್ಥವನ್ನು ನಾವು ನೋಡೋದಾದರೆ ಮುಕ್ತಿ ಪಡೆಯಲು ಯೋಗ್ಯನಾದವನು. ಯಾರು? ಜಿನವಲ್ಲಭ ಎನ್ನುವಂಥ ಒಂದು ಹೆಸರಿಗೆ ಖ್ಯಾತಿಯನ್ನು ಕೂಡ ಅವನು ಪಡ್ಕೊಂಡಿದ್ದ ಅಂತ ಹೇಳ್ಬೋದು. ನಂತರ ಭಾಷೆ ಮತ್ತು ಸಾಹಿತ್ಯದ ಇತಿಹಾಸವನ್ನು ನಾವು ಇಲ್ಲಿ ನೋಡೋದಾದರೆ ತೆಲುಗಿನ ಮೊದಲ ದಾಖಲೆ. ತೆಲುಗು ಭಾಷೆಯ ಸಾಹಿತ್ಯ ಚರಿತ್ರೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಂದ ಪದ್ಯಗಳು ಬಳಕೆಯಾಗಿರುವುದು ಈ ಶಾಸನದಲ್ಲಿಯೇ. ಭಾಷೆ ಮತ್ತು ಸಾಹಿತ್ಯದ ಇತಿಹಾಸವನ್ನು ನಾವು ಇಲ್ಲಿ ನೋಡೋದಾದರೆ ಮೊದಲನೇದಾಗಿ ತೆಲುಗಿನ ಮೊದಲ ದಾಖಲೆ. ತೆಲುಗು ಭಾಷೆಯ ಸಾಹಿತ್ಯ ಚರಿತ್ರೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಂದ ಪದ್ಯದಲ್ಲಿ ಬಳಕೆಯಾಗಿರುವಂತಹ ಒಂದು ಶಾಸನ ಯಾವುದು ಅಂತಂದರೆ ಅದು ಕುರುಕ್ಯಾಲ ಶಾಸನ ಅಥವಾ ಜಿನವಲ್ಲಭನ ಗಂಗಾಧರಂ ಶಾಸನ ಅಂತ ನಾವು ಹೇಳ್ಬೋದು. ಮೊಟ್ಟ ಮೊದಲ ಬಾರಿಗೆ ತೆಲುಗು ಭಾಷೆಯ ಸಾಹಿತ್ಯ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂದ ಪದ್ಯಗಳು, ಕಂದ ಅಂದರೆ 4 ಸಾಲು, ಆಯಿತಾ. ಈ ಕಂದ ಪದ್ಯಗಳು ಬಳಕೆಯಾಗಿರುವಂತಹ ಶಾಸನ ಯಾವುದು ಅಂತಂದರೆ ಅದು ಗಂಗಾಧರಂ ಶಾಸನ. ಇನ್ನು ಪದ್ಯಗಳ ಸಂಖ್ಯೆಯನ್ನು ನೋಡೋದಾದರೆ ಈ ಶಾಸನದಲ್ಲಿ ಒಟ್ಟು 3 ತೆಲುಗು ಕಂದ ಪದ್ಯಗಳಿವೆ. ಇಲ್ಲಿ ಒಟ್ಟು ಪದ್ಯಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ 3. ಈ ಶಾಸನದಲ್ಲಿ ಒಟ್ಟು 3 ತೆಲುಗು ಕಂದ ಪದ್ಯಗಳು ಅಂದರೆ 4 ಸಾಲಿನ ಪದ್ಯಗಳು, 3 ಪದ್ಯಗಳು ಇರೋದನ್ನು ನಾವು ಇಲ್ಲಿ ನೋಡ್ಬೋದು. 3 ಪದ್ಯಗಳು, ಒಂದೊಂದು ಪದ್ಯಗಳು ಕೂಡ 4 ಸಾಲಿನ ಪದ್ಯ. ಇನ್ನು ಶಾಸ್ತ್ರೀಯ ಭಾಷೆಯ ಸಾಕ್ಷಿಯನ್ನು ನೋಡೋದಾದರೆ ತೆಲುಗು ಭಾಷೆಗೆ ಕೇಂದ್ರ ಸರ್ಕಾರದಿಂದ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಗಲು ಈ ಶಾಸನವೇ ಪ್ರಮುಖ ಐತಿಹಾಸಿಕ ಸಾಕ್ಷಿಯಾಯಿತು. ಇದು ಕೂಡ ಬಹಳ ಮುಖ್ಯವಾಗಿದೆ, ಇದರ ಮೇಲೆ ಪ್ರಶ್ನೆ ಬರ್ಬೋದು, ನೋಡ್ಕೊಳ್ಳಿ. ತೆಲುಗು ಭಾಷೆಗೆ ಕೇಂದ್ರ ಸರ್ಕಾರದಿಂದ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಸಿಗೋದಕ್ಕೆ ಈ ಜಿನವಲ್ಲಭನ ಗಂಗಾಧರಂ ಶಾಸನವೇ ಒಂದು ಐತಿಹಾಸಿಕ ಸಾಕ್ಷಿಯಾಗಿದೆ ಎಂದು ಹೇಳಲಾಗಿದೆ. ನಂತರ ಕನ್ನಡದ ಪ್ರಭಾವ. ತೆಲುಗಿನ ಈ ಮೊದಲ ಪದ್ಯಗಳನ್ನು ಬರೆಯಲು ಕನ್ನಡದ ಛಂದಸ್ಸಿನ ಶೈಲಿಯನ್ನು ಬಳಸಲಾಗಿದೆ. ಕನ್ನಡದ ಪ್ರಭಾವವನ್ನು ನೋಡೋದಾದರೆ ತೆಲುಗಿನ ಈ ಮೊದಲ ಪದ್ಯಗಳನ್ನು ಬರೆಯೋದಕ್ಕೆ ಕನ್ನಡದ ಛಂದಸ್ಸಿನ ಶೈಲಿಯನ್ನು ಬಳಸಲಾಗಿದೆ ಎಂದು ಹೇಳಬಹುದು. ಇನ್ನು ಅಣ್ಣ ಪಂಪನ ಮೇಲಿದ್ದ ಅಪಾರ ಗೌರವ. ನಾನು ಆಗಲೇ ಹೇಳಿದೆ, ಜಿನವಲ್ಲಭನ ಶಾಸನದಲ್ಲಿ, ಜಿನವಲ್ಲಭನ ಗಂಗಾಧರಂ ಶಾಸನದಲ್ಲಿ ಪಂಪನ ಒಂದು ಐತಿಹಾಸಿಕ ಹಿನ್ನೆಲೆಗಳು ಕೂಡ ಪ್ರಸ್ತಾಪವಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಏನು ಅಂತಂದರೆ ಜಿನವಲ್ಲಭನಿಗೆ ಅಣ್ಣ ಪಂಪನ ಮೇಲಿದ್ದಂಥ ಅಪಾರ ಪ್ರೀತಿ, ಗೌರವವೇ ಕಾರಣವಾಗಿತ್ತು. ಅದನ್ನು ನೋಡೋದಾದರೆ ಜಿನವಲ್ಲಭನಿಗೆ ತನ್ನ ಅಣ್ಣ ಪಂಪನ ಸಾಹಿತ್ಯಿಕ ಸಾಧನೆಯ ಬಗ್ಗೆ ಜಗತ್ತಿನಲ್ಲೇ ಅತ್ಯಂತ ಹೆಮ್ಮೆ ಇತ್ತು. ಪಂಪನ ಒಂದು ಸಾಹಿತ್ಯಿಕ ಸಾಧನೆಯ ಬಗ್ಗೆ ಜಿನವಲ್ಲಭನಿಗೆ ಇದ್ದಂತಹ ಹೆಮ್ಮೆ, ಇದರಿಂದನೇ ಅವನು ಶಾಸನದಲ್ಲಿ ಪಂಪನ ಬಗ್ಗೆ ಉಲ್ಲೇಖ ಮಾಡಲಾಗಿತ್ತು. ನಂತರ ಪಂಪನಿಗೆ ವೇಮುಲವಾಡದ ಅರಸ ಇಮ್ಮಡಿ ಅರಿಕೇಸರಿಯು ಕವಿತಾ ಗುಣಾರ್ಣವ ಅಥವಾ ಕಾವ್ಯದ ಗುಣಕ್ಕೆ ಸಮುದ್ರದಂತಿರುವವನು ಎನ್ನುವಂಥ ಅರ್ಥ. ಕವಿತಾ ಗುಣಾರ್ಣವ, ಇದರ ಅರ್ಥನಾದರೂ ಪರೀಕ್ಷೆಯಲ್ಲಿ ಕೇಳ್ಬೋದು, ನೋಡ್ಕೊಳ್ಳಿ. ಕಾವ್ಯದ ಗುಣಕ್ಕೆ ಸಮುದ್ರದಂತಿರುವವನು ಯಾರು? ಕವಿತಾ ಗುಣಾರ್ಣವ. ಯಾರು? ಪಂಪ ಎಂಬ ಬಿರುದನ್ನು ನೀಡಿದ್ದನು. ಜಿನವಲ್ಲಭನು ತಾನು ಕಟ್ಟಿಸಿದ ದೊಡ್ಡ ಕೆರೆಗೆ ಅಣ್ಣನ ನೆನಪಿನಲ್ಲಿ ಕವಿತಾ ಗುಣಾರ್ಣವ ಸರಸ್ಸು ಎಂದೇ ಹೆಸರಿಟ್ಟನು. ಇದು ಇಬ್ಬರು ಸಹೋದರರ ನಡುವಿದ್ದ ಅಪಾರ ಪ್ರೀತಿಯನ್ನು ತೋರಿಸುತ್ತದೆ. ಅಂದರೆ ಪಂಪನಿಗೆ ವೇಮುಲವಾಡದ ಅರಸ ಆಗಿದ್ದಂತಹ 2ನೇ ಹರಿಕೇಸರಿ ಕವಿತಾ ಗುಣಾರ್ಣವ ಎನ್ನುವಂತಹ ಬಿರುದನ್ನು ಕೊಟ್ಟ ರಾಜ. ಯಾರಿಗೆ? ಪಂಪನಿಗೆ. ಜಿನವಲ್ಲಭ ಏನು ಮಾಡ್ತಾನೆ, ಅವನು ಒಂದು ಕೆರೆಯನ್ನು ಅಣ್ಣನ ನೆನಪಿಗಾಗಿ ಕಟ್ಟಿಸ್ತಾನೆ.
ಜಿನವಲ್ಲಭನು ತಾನು ಕಟ್ಟಿಸಿದಂತಹ ದೊಡ್ಡ ಕೆರೆಗೆ ಅಣ್ಣನ ನೆನಪಿನಲ್ಲಿ ಕವಿತಾ ಗುಣಾರ್ಣವ ಸರಸ್ಸು ಎಂಬಂತಹ ಹೆಸರನ್ನು ಇಡ್ತಾನೆ. ನಂತರ ಜಿನವಲ್ಲಭನ ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡೋದಾದರೆ, ಜಿನವಲ್ಲಭನ ಪಾಂಡಿತ್ಯ. ಜಿನವಲ್ಲಭನು ಕೇವಲ ಪಂಪನ ತಮ್ಮನಾಗಿರದೆ ಸ್ವತಃ ಒಬ್ಬ ದೊಡ್ಡ ಪಂಡಿತನಾಗಿದ್ದನು. ಪಂಪನು ಕೂಡ ಒಬ್ಬ ಜ್ಞಾನಿಯಾಗಿದ್ದ. ಅವನ ತಮ್ಮನಾದಂತಹ ಜಿನವಲ್ಲಭನು ಕೂಡ ಒಬ್ಬ ಸ್ವತಃ ದೊಡ್ಡ ಪಂಡಿತನಾಗಿದ್ದನು ಎನ್ನುವುದನ್ನು ನಾವು ಇಲ್ಲಿ ನೋಡ್ಬೋದು. ನಂತರ ಜಿನವಲ್ಲಭನ ಬಿರುದುಗಳು. ಆತನಿಗೆ ಸಕಲ ಕಲಾ ಪ್ರವೀಣ ಮತ್ತು ಭವ್ಯರತ್ನ ಪ್ರದೀಪ ಎಂಬಂತಹ ಬಿರುದುಗಳಿದ್ದವು. ಜಿನವಲ್ಲಭನಿಗೆ ಇದ್ದಂತಹ ಬಿರುದು ಸಕಲ ಕಲಾ ಪ್ರವೀಣ, ಹಾಗೆ ಭವ್ಯರತ್ನ ಪ್ರದೀಪ ಎನ್ನುವಂತಹ ಬಿರುದುಗಳು ಮತ್ತು ಇನ್ನೂ ಹಲವಾರು ಬಿರುದುಗಳನ್ನು ಅವನು ಹೊಂದಿದ್ದ. ನಂತರ ಸಿದ್ಧಶಿಲೆಗಳ ಕೆತ್ತನೆ. ಬೊಮ್ಮಲಗುಡ್ಡ ಬೆಟ್ಟದ ಬಂಡೆಯ ಮೇಲೆ ಪ್ರಥಮ ತೀರ್ಥಂಕರನಾದ ಆದಿನಾಥ, ವರ್ಧಮಾನ ಮಹಾವೀರ ಮತ್ತು ಚಕ್ರೇಶ್ವರಿ ದೇವಿಯ ಸುಂದರ ವಿಗ್ರಹಗಳನ್ನು ಕೆತ್ತಿಸಿದನು. ಯಾರು? ಜಿನವಲ್ಲಭ ಬೊಮ್ಮಲಗುಡ್ಡ ಬೆಟ್ಟದ ಒಂದು ಬಂಡೆಯ ಮೇಲೆ ಪ್ರಥಮ ತೀರ್ಥಂಕರನಾದಂತಹ ಆದಿನಾಥ ಮತ್ತು ಜೈನ ಧರ್ಮದ ವರ್ಧಮಾನ ಮಹಾವೀರ ಹಾಗೆ ಚಕ್ರೇಶ್ವರಿ ದೇವಿಯ ಸುಂದರ ವಿಗ್ರಹಗಳನ್ನು ಅವನು ಆ ಬೊಮ್ಮಲಗುಡ್ಡ ಬೆಟ್ಟದ ಬಂಡೆಯ ಮೇಲೆ ಅವನು ಕೆತ್ತಿಸಿದನು. ಯಾರ ಒಂದು ಶಿಲ್ಪಿಯ ಕೈಯಲ್ಲಿ ಕೆತ್ತಿಸಿದನು ಅಂತಂದರೆ ಎರೆಯಮ್ಮ ಎನ್ನುವಂತಹ ಶಿಲ್ಪಿಯ ಒಂದು ಕೆತ್ತನೆಯಾಗಿತ್ತು. ಯಾವುದು? ಈ ಸಿದ್ಧಶಿಲೆಗಳ ಕೆತ್ತನೆ ಎನ್ನುವುದು. ಅದರಲ್ಲಿ ಆದಿನಾಥ, ವರ್ಧಮಾನ ಮಹಾವೀರ ಮತ್ತು ಚಕ್ರೇಶ್ವರಿ ದೇವಿಯ ಸುಂದರ ವಿಗ್ರಹಗಳನ್ನು ಎರೆಯಮ್ಮ ಎನ್ನುವಂತಹ ವ್ಯಕ್ತಿ ಆ ಸಿದ್ಧಶಿಲೆಗಳ ಕೆತ್ತನೆಯನ್ನು ಮಾಡಿದ್ದನು. ಕೆತ್ತಿಸಿದವನು ಯಾರು? ಜಿನವಲ್ಲಭ. ಆಯಿತಾ? ಶಾಸನಗಳನ್ನು ಕೆತ್ತನೆ ಮಾಡಿದವರು ಎರೆಯಮ್ಮ ಎನ್ನುವಂಥ ಶಿಲ್ಪಿ. ನಂತರ ಕವಿತಾ ಗುಣಾರ್ಣವ ಕೆರೆ. ಬೆಟ್ಟದ ತಪ್ಪಲಿನಲ್ಲಿ ಒಂದು ದೊಡ್ಡ ಕೆರೆಯನ್ನು ತೋಡಿಸಿ ಅದಕ್ಕೆ ತನ್ನ ಅಣ್ಣ ಪಂಪನ ಬಿರುದಾದ ಕವಿತಾ ಗುಣಾರ್ಣವ ಎಂಬ ಹೆಸರನ್ನೇ ಇಟ್ಟನು. ಕವಿತಾ ಗುಣಾರ್ಣವ ಎನ್ನುವಂತಹ ಒಂದು ಕೆರೆಯನ್ನು ಅವನು ಕಟ್ಟಿಸ್ತಾನೆ. ಅಂದರೆ ಬೆಟ್ಟದ ತಪ್ಪಲಿನಲ್ಲಿ ಒಂದು ದೊಡ್ಡ ಕೆರೆಯನ್ನು ತೋಡಿಸ್ತಾನೆ. ಆ ಬೆಟ್ಟದ ಒಂದು ಸುತ್ತಮುತ್ತ ಇರುವಂತಹ ಒಂದು ಜಾಗದಲ್ಲಿ ಅದಕ್ಕೆ ತನ್ನ ಅಣ್ಣ ಪಂಪನ ಹೆಸರನ್ನೇ ಕವಿತಾ ಗುಣಾರ್ಣವ ಎನ್ನುವಂತಹ ಒಂದು ಹೆಸರನ್ನೇ ಇಡ್ತಾನೆ. ಈ ಕವಿತಾ ಗುಣಾರ್ಣವ ಎನ್ನುವಂತಹ ಬಿರುದನ್ನು ಕೊಟ್ಟಿದ್ಯಾರು? ಹರಿಕೇಸರಿ ಅಲ್ವಾ? ಇಮ್ಮಡಿ ಹರಿಕೇಸರಿ ಕವಿತಾ ಗುಣಾರ್ಣವ ಎನ್ನುವಂತಹ ಬಿರುದನ್ನು ಕೊಟ್ಟಿರ್ತಾನೆ. ಆ ಬಿರುದನ್ನೇ ಇಟ್ಕೊಂಡು ಜಿನವಲ್ಲಭ ತಾನು ತೋಡಿಸಿದಂತಹ ಕೆರೆಗೆ ಅಣ್ಣನ ಮೇಲಿನ ಒಂದು ಪ್ರೀತಿಯಿಂದ, ಅಭಿಮಾನದಿಂದ, ಗೌರವದಿಂದ ಕವಿತಾ ಗುಣಾರ್ಣವ ಕೆರೆ ಎನ್ನುವಂತಹ ಒಂದು ಹೆಸರನ್ನೇ ಆ ಕೆರೆಗೆ ಇಡ್ತಾನೆ. ಹಾಗೆಯೇ ಇಲ್ಲಿ ಪಂಪ ಕವಿತಾ ಗುಣಾರ್ಣವ ಆದರೆ ಹರಿಕೇಸರಿ ಗುಣಾರ್ಣವ ಎನ್ನುವಂಥ ಬಿರುದನ್ನು ಪಡ್ಕೊಂಡಿದ್ದ. ನಂತರ ಮದನ ವಿಲಾಸ ಉದ್ಯಾನವನ. ಇವನ ಸಾಂಸ್ಕೃತಿಕ ಕೊಡುಗೆಯಲ್ಲಿ ನಾವು ಹೇಗೆ ಕವಿತಾ ಗುಣಾರ್ಣವ ಕೆರೆಯನ್ನು ನೋಡಿದ್ವಿ, ಮತ್ತು ಸಿದ್ಧಶಿಲೆಗಳ ಕೆತ್ತನೆ, ಇದೆಲ್ಲ ಕೂಡ ಅವನ ಸಾಂಸ್ಕೃತಿಕವಾದಂತಹ ಒಂದು ಕೊಡುಗೆಗಳಾಗಿ ನಾವು ನೋಡ್ಬೋದು. ತದನಂತರ ನೋಡುವಂತಹ ಕೊಡುಗೆಗಳಲ್ಲಿ ಮದನ ವಿಲಾಸ ಉದ್ಯಾನವನ. ಕವಿತಾ ಗುಣಾರ್ಣವ ಕೆರೆಯ ಪಕ್ಕದಲ್ಲಿ ಸಾರ್ವಜನಿಕರಿಗಾಗಿ ಒಂದು ಸುಂದರವಾದ ತೋಟವನ್ನು ನಿರ್ಮಿಸಿದನು. ಯಾರು? ಜಿನವಲ್ಲಭ ಏನು ಮಾಡ್ತಾನೆ? ಆ ಕವಿತಾ ಗುಣಾರ್ಣವ ಕೆರೆಯ ಒಂದು ಪಕ್ಕದಲ್ಲಿ ಸಾರ್ವಜನಿಕರಿಗೋಸ್ಕರ, ಅಲ್ಲಿರುವಂತಹ ಜನಸಾಮಾನ್ಯರಿಗೋಸ್ಕರ ಒಂದು ಸುಂದರವಾದಂತಹ ತೋಟವನ್ನು ನಿರ್ಮಿಸ್ತಾನೆ. ಆ ತೋಟ ಯಾವುದು? ಮದನ ವಿಲಾಸ ಉದ್ಯಾನವನ. ಅಂದರೆ ಪಾರ್ಕ್ ಅಂತ ಹೇಳ್ತೀವಿ ಅಲ್ವಾ? ಆ ಒಂದು ಉದ್ಯಾನವನವನ್ನು ಜಿನವಲ್ಲಭ ನಿರ್ಮಿಸ್ತಾನೆ. ಇದನ್ನು ಕೂಡ ಕೇಳ್ಬೋದು, ನೋಡ್ಕೊಳ್ಳಿ. ಮದನ ವಿಲಾಸ ಉದ್ಯಾನವನ. ಯಾರು? ಜಿನವಲ್ಲಭ ಕವಿತಾ ಗುಣಾರ್ಣವ ಕೆರೆಯ ಪಕ್ಕದಲ್ಲೇ ಜನಸಾಮಾನ್ಯರಿಗಾಗಿ ನಿರ್ಮಿಸಿದಂತಹ ಒಂದು ಉದ್ಯಾನವನವಾಗಿತ್ತು. ಆಯಿತಾ? ಬೊಮ್ಮಲಗುಡ್ಡದ ಒಂದು ಸುತ್ತಮುತ್ತ ಇದ್ದಂತಹ ಜಾಗದಲ್ಲಿ ಅವನು ಕವಿತಾ ಗುಣಾರ್ಣವ ಎನ್ನುವಂತಹ ಒಂದು ಕೆರೆಯ ನಾಮಕರಣ ಮಾಡ್ತಾನೆ. ಆ ಕವಿತಾ ಗುಣಾರ್ಣವ ಎನ್ನುವಂತಹ ಕೆರೆಯ ಪಕ್ಕದಲ್ಲೇ ಮದನ ವಿಲಾಸ ಉದ್ಯಾನವನ ಎನ್ನುವಂತಹ ಒಂದು
ತೋಟವನ್ನು, ಉದ್ಯಾನವನವನ್ನು ನಿರ್ಮಿಸ್ತಾನೆ. ನಂತರ ಧರ್ಮ ಬದಲಾವಣೆಯ ಹಿನ್ನೆಲೆ, ಜೈನ ಧರ್ಮ ಸ್ವೀಕಾರ. ಮುಂದುವರೆದು ನೋಡೋದಾದರೆ ಧರ್ಮ ಬದಲಾವಣೆಯ ಹಿನ್ನೆಲೆಯನ್ನು ನೋಡೋದಾದರೆ ಅದರಲ್ಲಿ ಜೈನ ಧರ್ಮ ಸ್ವೀಕಾರವನ್ನು ಮಾಡ್ತಾನೆ. ಪಂಪ ಮತ್ತು ಜಿನವಲ್ಲಭರ ಪೂರ್ವಜರು ಮೂಲತಃ ವೈದಿಕ ಅಂದರೆ ಬ್ರಾಹ್ಮಣ ಪರಂಪರೆಗೆ ಸೇರಿದವರಾಗಿದ್ದರು. ಇವರ ಅಜ್ಜ ಸಿಂಗಪ್ರಭು ಯಾಗಗಳನ್ನು ಮಾಡಿದ ಉಲ್ಲೇಖವಿದೆ. ಈ ಧರ್ಮ ಬದಲಾವಣೆಯ ಹಿನ್ನೆಲೆ ಅಂತ ನಾವು ನೋಡೋದಾದರೆ ಇಲ್ಲಿ ಪಂಪ ಮತ್ತು ಜಿನವಲ್ಲಭರ ಪೂರ್ವಜರೆಲ್ಲ ಮೂಲತಃ ಬ್ರಾಹ್ಮಣ ಪರಂಪರೆಗೆ ಸೇರಿದವರು. ಆಯಿತಾ, ಯಾವುದೋ ಒಂದು ಪರಂಪರೆ, ಇವರು ಬ್ರಾಹ್ಮಣ ಪರಂಪರೆಗೆ ಸೇರಿದವರು. ಇವರು ಏನು ಹುಟ್ಟುತ್ತಾನೆ ಅವರು ಜೈನ ಧರ್ಮದವರಲ್ಲ, ಇವರು ಜೈನ ಧರ್ಮವನ್ನು ಸ್ವೀಕಾರ ಮಾಡಿದವರು. ಇವರ ಅಜ್ಜ ಸಿಂಗಪ್ರಭು ಇವರೆಲ್ಲ ಏನು ಮಾಡ್ತಾಯಿದ್ರು, ಯಾಗಗಳನ್ನು ಮಾಡಿದಂಥ ಉಲ್ಲೇಖಗಳಿರೋದನ್ನು ಕೂಡ ನಾವು ನೋಡ್ಬೋದು. ಆದರೆ ಪಂಪ ಮತ್ತು ಜಿನವಲ್ಲಭ ಇವರು ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಪಂಪನೂ ಕೂಡ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಇವರ ತಂದೆಯಾದ ಭೀಮಪ್ಪಯ್ಯನವರು ವೈದಿಕ ಧರ್ಮದಿಂದ ಜೈನ ಧರ್ಮಕ್ಕೆ ಮತಾಂತರಗೊಂಡರು. ಜಿನವಲ್ಲಭನು ತನ್ನ ತಂದೆಯ ದಾರಿಯನ್ನು ಹಿಡಿದು ಜೈನ ಧರ್ಮದ ಪ್ರಚಾರಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟನು. ಪಂಪನ ಪೂರ್ವಿಕರೆಲ್ಲರೂ ಕೂಡ ವೈದಿಕ ಪರಂಪರೆಗೆ ಸೇರಿದವರಾಗಿ ಯಾಗಗಳನ್ನ ಮಾಡಿದಂಥ ಉಲ್ಲೇಖಗಳನ್ನ ನೋಡ್ಬೋದು. ಆದರೆ ಇವರ ತಂದೆಯಾದಂತಹ ಭೀಮಪ್ಪಯ್ಯ, ಯಾರು ಪಂಪ ಮತ್ತು ಜಿನವಲ್ಲಭನ ತಂದೆಯಾದಂತಹ ಭೀಮಪ್ಪಯ್ಯನವರು ವೈದಿಕ ಧರ್ಮದಿಂದ ಜೈನ ಧರ್ಮಕ್ಕೆ ಮತಾಂತರಗೊಳ್ತಾರೆ. ಯಾವುದು ವೈದಿಕ ಧರ್ಮ ಅಂದರೆ ಬ್ರಾಹ್ಮಣ ಧರ್ಮದಿಂದ ಜೈನ ಧರ್ಮಕ್ಕೆ ಅವರು ಮತಾಂತರಗೊಳ್ತಾರೆ. ಜಿನವಲ್ಲಭನು ತನ್ನ ತಂದೆಯ ದಾರಿಯನ್ನು ಹಿಡಿದು ಜೈನ ಧರ್ಮದ ಪ್ರಚಾರಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಡ್ತಾನೆ. ಯಾರು? ಜಿನವಲ್ಲಭ. ನಂತರ ಜೈನ ಧರ್ಮದ ಆಶ್ರಯದಾತ ಮತ್ತು ಧರ್ಮ ಪ್ರಚಾರ. ಮುಂದುವರೆದು ಜಿನಸೇನ ಜೈನ ಧರ್ಮದ ಆಶ್ರಯದಾತನಾಗಿ ಧರ್ಮ ಪ್ರಚಾರದ ಒಂದು ಕಾರ್ಯದಲ್ಲಿ ಮುಂದಾಗ್ತಾನೆ. ಆ ಕಾಲದಲ್ಲಿ ಜೈನ ಧರ್ಮಕ್ಕೆ ವೇಮುಲವಾಡ ಚಾಲುಕ್ಯರ ರಾಜ್ಯದಲ್ಲಿ ಒಳ್ಳೆಯ ಪ್ರೋತ್ಸಾಹವಿತ್ತು. ಜಿನವಲ್ಲಭನು ಅದನ್ನು ಬಳಸಿಕೊಂಡು ಬೊಮ್ಮಲಗುಡ್ಡದ ಮೇಲೆ ದೊಡ್ಡ ಧಾರ್ಮಿಕ ಕೇಂದ್ರವನ್ನು ಸ್ಥಾಪಿಸಿದನು. ಆ ಕಾಲದಲ್ಲಿ ಜೈನ ಧರ್ಮದ ವೇಮುಲವಾಡ ಚಾಲುಕ್ಯರ ರಾಜ್ಯದಲ್ಲಿ ಒಳ್ಳೆಯ ಪ್ರೋತ್ಸಾಹವಿತ್ತು. ಯಾವುದಕ್ಕೆ? ಜೈನ ಧರ್ಮಕ್ಕೆ ಒಳ್ಳೆಯ ಪ್ರೋತ್ಸಾಹವಿತ್ತು. ಆವಾಗ ವೇಮುಲವಾಡದ ಚಾಲುಕ್ಯರ ರಾಜ್ಯದಲ್ಲಿ ಅವಾಗ ಒಳ್ಳೆಯ ಪ್ರೋತ್ಸಾಹವನ್ನು ಕೂಡ ಕೊಟ್ಟಿದ್ದರು. ಜಿನವಲ್ಲಭ ಏನು ಮಾಡ್ತಾನೆ, ಅದನ್ನು ಬಳಸ್ಕೊಂಡು ಬೊಮ್ಮಲಗುಡ್ಡದ ಮೇಲೆ ಒಂದು ದೊಡ್ಡ ಧಾರ್ಮಿಕ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ. ಜೈನ ಧರ್ಮಕ್ಕೆ ವೇಮುಲವಾಡದಲ್ಲಿ ಚಾಲುಕ್ಯರ ಒಂದು ರಾಜ್ಯದಲ್ಲಿ ಒಳ್ಳೆಯ ಪ್ರೋತ್ಸಾಹವಿರೋದನ್ನು ಅವನು ಬಳಸ್ಕೊಂಡು ಬೊಮ್ಮಲಗುಡ್ಡದ ಮೇಲೆ ದೊಡ್ಡದಾದಂತಹ ಒಂದು ಧಾರ್ಮಿಕ ಕೇಂದ್ರವನ್ನು ಸ್ಥಾಪಿಸೋದಕ್ಕೆ ಮುಂದಾಗ್ತಾರೆ. ಹಾಗೆ ಅವರು ಧಾರ್ಮಿಕ ಕೇಂದ್ರವನ್ನು ಕೂಡ ಅವರು ಸ್ಥಾಪಿಸ್ತಾರೆ. ಇನ್ನು ಶಾಸನದ ಪ್ರಕಾರ ಆತನು ಅಲ್ಲಿ ಕೇವಲ ಮೂರ್ತಿಗಳನ್ನು ಕೆತ್ತಿಸಲಿಲ್ಲ, ಬದಲಿಗೆ ದೇಶದ ವಿವಿಧ ಭಾಗಗಳಿಂದ ಬರುವ ಜೈನ ಮುನಿಗಳು, ತಪಸ್ವಿಗಳು ಮತ್ತು ವಿದ್ವಾಂಸರಿಗೆ ಉಚಿತ ಊಟ, ವಸತಿ ಮತ್ತು ಶಾಸ್ತ್ರಾಭ್ಯಾಸ ಮಾಡಲು ದಾನಶಾಲೆ ಮತ್ತು ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಿದರು. ಶಾಸನದ ಪ್ರಕಾರ ಆತನು ಅಲ್ಲಿ ಕೇವಲ ಶಿಲ್ಪಕಲೆಗಳನ್ನು, ವಿಗ್ರಹಗಳನ್ನು ಮಾತ್ರ ಕೆತ್ತಿಸಲಿಲ್ಲ, ಬದಲಿಗೆ ದೇಶದ ವಿವಿಧ ಭಾಗಗಳಿಂದ ಬರುವಂತಹ ಜೈನ ಮುನಿಗಳಿಗೆ, ಏಕೆಂದರೆ ಜೈನ ಧರ್ಮವನ್ನು ಸ್ವೀಕಾರ ಮಾಡಿದರು ಮತ್ತು ಜೈನ ಧರ್ಮವನ್ನು ಪ್ರಚಾರ ಮಾಡಿದ್ರಲ್ವ, ಅದನ್ನು ಹೇಳ್ತಾ ಇರೋದು. ಅದಕ್ಕೋಸ್ಕರ ಇವರು ಯಾರು ಜಿನವಲ್ಲಭ ಪ್ರೋತ್ಸಾಹ ಏನೇನು ಮಾಡ್ತಾರೆ ಅಂತಂದರೆ ಜೈನ ಮುನಿಗಳಿಗೆ, ತಪಸ್ವಿಗಳಿಗೆ ಮತ್ತು ವಿದ್ವಾಂಸರಿಗೆ ಉಚಿತ ಊಟ ಮತ್ತು ವಸತಿ, ಶಸ್ತ್ರಾಭ್ಯಾಸವನ್ನು ಮಾಡೋದಕ್ಕೆ ದಾನಶಾಲೆ ಮತ್ತು ವಿಶ್ರಾಂತಿ ಗೃಹಗಳನ್ನು ಇವರು ನಿರ್ಮಿಸ್ತಾರೆ ಅಲ್ಲಿ. ನಂತರ ತೆಲುಗು ಕಾವ್ಯಕ್ಕೆ ಛಂದಸ್ಸಿನ ಕೊಡುಗೆಯನ್ನು ನಾವು ನೋಡೋದಾದರೆ ಜಿನವಲ್ಲಭನ ಶಾಸನದಲ್ಲಿರುವ 3 ತೆಲುಗು ಕಂದ ಪದ್ಯಗಳು ತೆಲುಗು ಸಾಹಿತ್ಯದ ಇತಿಹಾಸದಲ್ಲೇ ಅತ್ಯಂತ ಹಳೆಯವು. ಅಂದರೆ ಜಿನವಲ್ಲಭನ ಶಾಸನದಲ್ಲಿ 3 ತೆಲುಗು ಕಂದ ಪದ್ಯಗಳು ಇವೆ ಅಂತ ನಾನು ಆಗಲೇ ಹೇಳಿದ್ವಿ.
ಉಲ್ಲೇಖಗಳಿಂದ ನಾವು ನೋಡಿದ್ವಿ ಅಲ್ವಾ. ಕಂದ ಪದ್ಯ ಅಂತಂದರೆ 4 ಸಾಲಿನ ಕಂದ ಪದ್ಯಗಳು. ತೆಲುಗು ಸಾಹಿತ್ಯದ ಇತಿಹಾಸದಲ್ಲೇ ಇದು ಅತ್ಯಂತ ಹಳೆಯವು ಎಂದು ಹೇಳಲಾಗಿದೆ. ಇವುಗಳ ವಿಶೇಷವೆಂದರೆ ತೆಲುಗು ಭಾಷೆಯಲ್ಲಿ ಪದ್ಯ ಬರೆಯಲು ಜಿನವಲ್ಲಭನು ಕನ್ನಡದ ಕಂದ, ಛಂದಸ್ಸು ಮತ್ತು ಪ್ರಾಸ ನಿಯಮಗಳನ್ನು ಬಳಸಿಕೊಂಡಿದ್ದಾನೆ. ಅಂದರೆ ತೆಲುಗು ಭಾಷೆಗೆ ಪದ್ಯ ಕಟ್ಟುವ ಕಲೆಯ ಆರಂಭದ ದಿನಗಳಲ್ಲಿ ಕನ್ನಡ ಸಾಹಿತ್ಯದ ಪ್ರಭಾವ ಹೇಗಿತ್ತು ಎಂಬುದನ್ನು ಜಿನವಲ್ಲಭನ ಬರಹಗಳು ಸಾಬೀತುಪಡಿಸುತ್ತವೆ. ಇವುಗಳ ವಿಶೇಷವೇನು ಅಂತಂದರೆ ತೆಲುಗು ಭಾಷೆಯಲ್ಲಿ ಕಂದ ಪದ್ಯವನ್ನು ಬರೆಯೋದಕ್ಕೋಸ್ಕರ, ಅಂದರೆ ತೆಲುಗು ಭಾಷೆಯಲ್ಲಿ 4 ಸಾಲಿನ ಪದ್ಯಗಳನ್ನು ಬರೆಯೋದಕ್ಕೋಸ್ಕರ ಜಿನವಲ್ಲಭ ಏನು ಮಾಡ್ತಾನೆ, ಕನ್ನಡದ ಕಂದ ಛಂದಸ್ಸು ಮತ್ತು ಪ್ರಾಸ ನಿಯಮಗಳನ್ನು ಅವನೇನು ಮಾಡ್ತಾನೆ, ಬಳಸ್ಕೊತಾನೆ. ಅಂದರೆ ತೆಲುಗು ಭಾಷೆಗೆ ಪದ್ಯ ಕಟ್ಟುವ ಕಲೆಯ ಆರಂಭದ ದಿನಗಳಲ್ಲಿ ಕನ್ನಡ ಸಾಹಿತ್ಯದ ಪ್ರಭಾವ ಹೇಗಿತ್ತು ಎಂಬುದನ್ನು ಜಿನವಲ್ಲಭನ ಬರಹಗಳಲ್ಲಿ ಸಾಬೀತುಪಡಿಸಲಾಗಿದೆ ಎಂದು ಹೇಳಲಾಗಿದೆ. ಇಲ್ಲಿಗೆ ಜಿನವಲ್ಲಭನ ಶಾಸನ, ಗಂಗಾಧರಂ ಶಾಸನದ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀವಿ. ಇದೆಲ್ಲ ಜಿನವಲ್ಲಭನ ಶಾಸನದ ಬರಹಗಳು, ಕೆತ್ತನೆಯ ಒಂದು ರೂಪಗಳು, ಇದೆಲ್ಲ ಇಲ್ಲಿ ನಾನು ಫೋಟೋಗಳನ್ನ ಹಾಕಿದ್ದೀನಿ. ಇದೆಲ್ಲ ಶಾಸನಗಳು ಕೂಡ ಬೊಮ್ಮಲಗುಡ್ಡದ ಒಂದು ಮೇಲೆ ರಚನೆಯಾಗಿರುವಂತಹ ಕೆತ್ತನೆಗಳು. ಇನ್ನು ಜಿನವಲ್ಲಭನ ಶಾಸನಕ್ಕೆ ಸಂಬಂಧಿಸಿದಂತೆ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದಂತಹ ಕೆಲವು ಪ್ರಶ್ನೋತ್ತರಗಳ ಸರಣಿಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 1, ಜಿನವಲ್ಲಭನು ಕನ್ನಡ ಸಾಹಿತ್ಯದ ಯಾವ ಪ್ರಸಿದ್ಧ ಆದಿಕವಿಯ ಕಿರಿಯ ಸಹೋದರ ಅಥವಾ ತಮ್ಮ? ಉತ್ತರ ಆದಿಕವಿ ಪಂಪ. ಪ್ರಶ್ನೆ ಸಂಖ್ಯೆ 2, ಜಿನವಲ್ಲಭನ ಕುರುಕ್ಯಾಲ ಶಾಸನವು ಪ್ರಸ್ತುತ ಯಾವ ಭಾರತೀಯ ರಾಜ್ಯದಲ್ಲಿದೆ? ಉತ್ತರ ತೆಲಂಗಾಣ, ಅಂದರೆ ಕರೀಂನಗರ ಜಿಲ್ಲೆಯ ಕುರುಕ್ಯಾಲ ಗ್ರಾಮ. ಇದನ್ನು ನೋಡ್ಕೋಬೇಕಾಗುತ್ತೆ ನೀವು, ಅದು ಕೂಡ ಭಾಳ ಮುಖ್ಯವಾಗಿರುತ್ತೆ. ಪ್ರಶ್ನೆ ಸಂಖ್ಯೆ 3, ಕುರುಕ್ಯಾಲದಲ್ಲಿರುವ ಜಿನವಲ್ಲಭನ ಶಾಸನವಿರುವ ಬೆಟ್ಟವನ್ನು ಸ್ಥಳೀಯವಾಗಿ ಯಾವ ಜನಪ್ರಿಯ ಹೆಸರಿನಿಂದ ಕರೆಯಲಾಗುತ್ತದೆ? ಉತ್ತರ ಬೊಮ್ಮಲಗುಡ್ಡ ಅಥವಾ ಬೊಮ್ಮಲಗುಟ್ಟ ಅಥವಾ ಬೊಂಬೆಗಳ ಬೆಟ್ಟ. ಪ್ರಶ್ನೆ ಸಂಖ್ಯೆ 4, ಜಿನವಲ್ಲಭನ ಶಾಸನವು ಪ್ರಮುಖವಾಗಿ ಯಾವ ಧರ್ಮದ ಇತಿಹಾಸ ಮತ್ತು ಪರಂಪರೆಯನ್ನು ಸಾರುತ್ತದೆ? ಉತ್ತರ ಜೈನ ಧರ್ಮ. ಪ್ರಶ್ನೆ ಸಂಖ್ಯೆ 5, ಜಿನವಲ್ಲಭನ ಬೊಮ್ಮಲಗುಟ್ಟ ಶಾಸನವು ಯಾವ 3 ಭಾಷೆಗಳಲ್ಲಿ ಬರೆಯಲಾದ ತ್ರಿಭಾಷಾ ಶಾಸನವಾಗಿದೆ? ಉತ್ತರ ಸಂಸ್ಕೃತ, ಕನ್ನಡ ಮತ್ತು ತೆಲುಗು. ಪ್ರಶ್ನೆ ಸಂಖ್ಯೆ 6, ಜಿನವಲ್ಲಭನು ಯಾವ ರಾಜವಂಶದ ಅರಸನ ಆಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದನು? ಉತ್ತರ ವೇಮುಲವಾಡ ಚಾಲುಕ್ಯರು. ಪ್ರಶ್ನೆ ಸಂಖ್ಯೆ 7, ಜಿನವಲ್ಲಭನ ಶಾಸನವು ವೇಮುಲವಾಡ ಚಾಲುಕ್ಯರ ಯಾವ ಪ್ರಸಿದ್ಧ ರಾಜನ ಕಾಲಕ್ಕೆ ಸೇರಿದ್ದಾಗಿದೆ? ಉತ್ತರ 2ನೇ ಅರಿಕೇಸರಿ ಅಥವಾ ರಾಜ ಅರಿಕೇಸರಿ. ಪ್ರಶ್ನೆ ಸಂಖ್ಯೆ 8, ಜಿನವಲ್ಲಭನ ಶಾಸನದ ಬಳಿ ಜೈನ ಧರ್ಮದ ಯಾವ ದೇವತೆಯ 8 ತೋಳುಗಳ ಭವ್ಯ ಮೂರ್ತಿಯನ್ನು ಕೆತ್ತಲಾಗಿದೆ? ಉತ್ತರ ಚಕ್ರೇಶ್ವರಿ ದೇವಿ. ಪ್ರಥಮ ತೀರ್ಥಂಕರ ವೃಷಭನಾಥರ ಶಾಸನ ದೇವತೆ. ಪ್ರಶ್ನೆ ಸಂಖ್ಯೆ 9, ಈ ಶಾಸನಕ್ಕೆ ತೆಲುಗು ಭಾಷೆಯ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ವಿಶಿಷ್ಟ ಸ್ಥಾನವಿರಲು ಕಾರಣವೇನು? ಉತ್ತರ ಇದರಲ್ಲಿ ತೆಲುಗು ಭಾಷೆಯ ಅತ್ಯಂತ ಹಳೆಯ ಕಂದ ಪದ್ಯಗಳ ಉಲ್ಲೇಖವಿದೆ. ಪ್ರಶ್ನೆ ಸಂಖ್ಯೆ 10, ಚಕ್ರೇಶ್ವರಿ ದೇವಿಯ ಮೂರ್ತಿಯ 2 ಬದಿಗಳಲ್ಲಿ ಯಾರ ಚಿತ್ರಗಳನ್ನು ಕೆತ್ತಲಾಗಿದೆ? ಉತ್ತರ ತಪಸ್ಸಿನಲ್ಲಿ ಕುಳಿತಿರುವ ಜೈನ ಮುನಿಗಳ ಚಿತ್ರಗಳನ್ನು. ಪ್ರಶ್ನೆ ಸಂಖ್ಯೆ 11, ಇತಿಹಾಸಕಾರರ ಪ್ರಕಾರ ಜಿನವಲ್ಲಭನ ಈ ಕುರುಕ್ಯಾಲ ಶಾಸನವು ಯಾವ ಶತಮಾನಕ್ಕೆ ಸೇರಿದ್ದಾಗಿದೆ? ಉತ್ತರ ಕ್ರಿಸ್ತಶಕ 10ನೇ ಶತಮಾನ, ಸುಮಾರು ಕ್ರಿಸ್ತಶಕ 945ರಿಂದ 950. ಪ್ರಶ್ನೆ ಸಂಖ್ಯೆ 12, ಜಿನವಲ್ಲಭನ ಈ ಶಾಸನದ ಪ್ರಮುಖ ವಸ್ತು ಅಥವಾ ವಿಷಯವೇನು? ಉತ್ತರ ಜಿನವಲ್ಲಭನು ಮಾಡಿಸಿದ ಧರ್ಮ ಕಾರ್ಯಗಳು, ಬಸದಿಯ ನಿರ್ಮಾಣ ಮತ್ತು ಮಹಾಕವಿ ಪಂಪನ ವಂಶಾವಳಿಯ ವಿವರಣೆ.
ಪ್ರಶ್ನೆ ಸಂಖ್ಯೆ 13. 8 ತೋಳುಗಳ ಜೈನ ದೇವತೆ ಚಕ್ರೇಶ್ವರಿಯನ್ನು ಸ್ಥಳೀಯ ಗ್ರಾಮೀಣ ಜನರು ಪ್ರಸ್ತುತ ಯಾವ ಹಿಂದೂ ದೇವತೆಯಾಗಿ ಆರಾಧಿಸುತ್ತಾರೆ? ಉತ್ತರ ದುರ್ಗಾದೇವಿ ಅಥವಾ ದುರ್ಗಮ್ಮ. ಪ್ರಶ್ನೆ ಸಂಖ್ಯೆ 14. ಜಿನವಲ್ಲಭನ ಶಾಸನವನ್ನು ಭಾಷಾ ಸಂಶೋಧಕರು ತೆಲುಗು ಭಾಷೆಯ ಪ್ರಾಚೀನತೆಯನ್ನು ಅರಿಯಲು ಅತ್ಯಂತ ಪ್ರಮುಖ ಆಧಾರವೆಂದು ಏಕೆ ಕರೆಯುತ್ತಾರೆ? ಉತ್ತರ ಇದು 3 ಭಾಷೆಗಳ ಲಿಪಿಯ ಒಳನೋಟ ನೀಡುವುದರ ಜೊತೆಗೆ ತೆಲುಗಿನ ಸಾಹಿತ್ಯದ ಉಗಮಕ್ಕೆ ಕನ್ನಡಿಯಾಗಿದೆ. ಪ್ರಶ್ನೆ ಸಂಖ್ಯೆ 15. ಜಿನವಲ್ಲಭನ ಧರ್ಮ ಹಾಗೂ ಸಾಹಿತ್ಯಿಕ ಸೇವೆಗೆ ಮೆಚ್ಚಿ ರಾಜನು ಆತನಿಗೆ ನೀಡಿದ ಕೊಡುಗೆ ಅಥವಾ ಇನಾಮು ಯಾವುದು? ಅಗ್ರಹಾರ, ತೆರಿಗೆ ಮುಕ್ತ, ಭೂಮಿದಾನ. ಉತ್ತರ. ಪ್ರಶ್ನೆ ಸಂಖ್ಯೆ 16. ಜಿನವಲ್ಲಭನ ಶಾಸನದಲ್ಲಿ ಪ್ರಸ್ತುತ ತೆಲಂಗಾಣದ ಸಿರಿಸಿಲ್ಲ ಪಟ್ಟಣವನ್ನು ಯಾವ ಪ್ರಾಚೀನ ಹೆಸರಿನಿಂದ ಕರೆಯಲಾಗಿದೆ? ಸಿದ್ಧಶಿಲಾ. ಪ್ರಶ್ನೆ ಸಂಖ್ಯೆ 17. ಮಹಾಕವಿ ಪಂಪನು ತನ್ನ ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿ ತನ್ನ ಆಶ್ರಯದಾತ ರಾಜ 2ನೇ ಅರಿಕೇಸರಿಯನ್ನು ಯಾರಿಗೆ ಹೋಲಿಸಿದ್ದಾನೆ? ಉತ್ತರ ಮಹಾಭಾರತದ ಅರ್ಜುನನಿಗೆ. ಪ್ರಶ್ನೆ ಸಂಖ್ಯೆ 18. ಬೊಮ್ಮಲಗುಟ್ಟ ಬೆಟ್ಟದ ಮೇಲಿರುವ ಜೈನ ಧರ್ಮದ ಪ್ರಮುಖ ಐತಿಹಾಸಿಕ ಆಕರ್ಷಣೆ ಯಾವುದು? ಉತ್ತರ ಬಂಡೆಯ ಮೇಲೆ ಕೆತ್ತಲಾದ ಚಕ್ರೇಶ್ವರಿ ದೇವಿಯ ಮೂರ್ತಿ ಮತ್ತು ತೀರ್ಥಂಕರರ ಕೆತ್ತನೆಗಳು. ಪ್ರಶ್ನೆ ಸಂಖ್ಯೆ 19. ಈ ಶಾಸನದ ಕನ್ನಡ ಮತ್ತು ತೆಲುಗು ಕಾವ್ಯ ಭಾಗದಲ್ಲಿ ಬಳಸಲಾದ ಪ್ರಮುಖ ಸಾಹಿತ್ಯಿಕ ಛಂದಸ್ಸು ಯಾವುದು? ಉತ್ತರ ಕಂದಪದ್ಯ ಮತ್ತು ವೃತ್ತಗಳು. ಪ್ರಶ್ನೆ ಸಂಖ್ಯೆ 20. ಒಟ್ಟಾರೆ ಇತಿಹಾಸದಲ್ಲಿ ಜಿನವಲ್ಲಭನ ಶಾಸನದ ಅತ್ಯಂತ ದೊಡ್ಡ ಸಾಂಸ್ಕೃತಿಕ ಕೊಡುಗೆ ಏನು? ಉತ್ತರ ಇದು ಆರಂಭಿಕ ತೆಲುಗು ಕನ್ನಡ ಸಾಹಿತ್ಯದ ಉಗಮ ಮತ್ತು ಅಂದಿನ ಜೈನ ಪರಂಪರೆಯ ವ್ಯಾಪ್ತಿಯನ್ನು ತಿಳಿಸುವ ಅತ್ಯಮೂಲ್ಯ ದಾಖಲೆಯಾಗಿದೆ. ಪ್ರಶ್ನೆ ಸಂಖ್ಯೆ 21. ಜಿನವಲ್ಲಭನು ಜೈನ ಧರ್ಮದ ಪ್ರಸಾರಕ್ಕಾಗಿ ಬೊಮ್ಮಲಗುಟ್ಟ ಬೆಟ್ಟದ ಮೇಲೆ ನಿರ್ಮಿಸಿದ ಜೈನ ವಸತಿ ಅಥವಾ ಆರಾಧನಾ ಕೇಂದ್ರದ ಹೆಸರೇನು? ಉತ್ತರ ತ್ರಿಭುವನ ತಿಲಕ ಬಸದಿ. 22. ಪ್ರಶ್ನೆ ಸಂಖ್ಯೆ. ಜಿನವಲ್ಲಭನು ತನ್ನ ಶಾಸನದಲ್ಲಿ ತನ್ನ ತಂದೆ ಮತ್ತು ತಾಯಿಯ ಹೆಸರನ್ನು ಏನೆಂದು ಉಲ್ಲೇಖಿಸಿದ್ದಾನೆ? ತಂದೆಯ ಹೆಸರು ಭೀಮಪ್ಪಯ್ಯ ಮತ್ತು ತಾಯಿಯ ಹೆಸರು ಅಬ್ಬಣಬ್ಬೆ. ಪ್ರಶ್ನೆ ಸಂಖ್ಯೆ 23. ಶಾಸನದ ಪ್ರಕಾರ ಆದಿಕವಿ ಪಂಪ ಮತ್ತು ಜಿನವಲ್ಲಭನ ಪೂರ್ವಜರು ಮೂಲತಃ ಇಂದಿನ ಕರ್ನಾಟಕದ ಯಾವ ಭಾಗಕ್ಕೆ ಸೇರಿದವರಾಗಿದ್ದಾರೆ? ಉತ್ತರ ಬನವಾಸಿ, ಉತ್ತರ ಕನ್ನಡ ಜಿಲ್ಲೆ. ಪ್ರಶ್ನೆ ಸಂಖ್ಯೆ 24. ಜಿನವಲ್ಲಭನು ಬೊಮ್ಮಲಗುಟ್ಟ ಬೆಟ್ಟದ ಬಳಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಿದ ನೀರಿನ ಕೆರೆಯ ಹೆಸರೇನು? ಉತ್ತರ ಕವಿತಾ ಗುಣಾರ್ಣವ ಕೆರೆ. ಇದು ಪಂಪನ ಬಿರುದಿನ ಹೆಸರಾಗಿದೆ. ಪ್ರಶ್ನೆ ಸಂಖ್ಯೆ 25. ಜಿನವಲ್ಲಭನಿಗೆ ಸಾಹಿತ್ಯ ಮತ್ತು ಧರ್ಮದ ಮೇಲಿದ್ದ ಅಪಾರ ಗೌರವಕ್ಕಾಗಿ ಅಂದಿನ ಕಾಲದಲ್ಲಿ ಇದ್ದ ಬಿರುದು ಯಾವುದು? ಸಕಲ ಕಲಾ ಪ್ರವೀಣ. ಉತ್ತರ. ಪ್ರಶ್ನೆ ಸಂಖ್ಯೆ 26. ಜಿನವಲ್ಲಭನ ಶಾಸನದ ಪ್ರಕಾರ ಆತನ ಅಜ್ಜ ಅತಿಥಿಗಳಿಗೆ ಅನ್ನದಾನ ಮಾಡುವುದರಲ್ಲಿ ಪ್ರಸಿದ್ಧರಾಗಿದ್ದರಿಂದ ಅವರಿಗೆ ಬಂದಿದ್ದ ಹೆಸರೇನು? ಉತ್ತರ ಸಿಂಗ ಪ್ರಶಸ್ತಿ. ಪ್ರಶ್ನೆ ಸಂಖ್ಯೆ 27. ಈ ಶಾಸನದಲ್ಲಿ ವೇಮುಲವಾಡ ಚಾಲುಕ್ಯರ ಕಾಲದ ಯಾವ ಪ್ರಮುಖ ಆಡಳಿತಾತ್ಮಕ ಮತ್ತು ಸಾಂಸ್ಕೃತಿಕ ಕೇಂದ್ರದ ಉಲ್ಲೇಖವಿದೆ? ಉತ್ತರ ಧರ್ಮಪುರಿ, ಇಂದಿನ ಜಗಿತ್ಯಾಲ ಜಿಲ್ಲೆಯಲ್ಲಿದೆ. ಪ್ರಶ್ನೆ ಸಂಖ್ಯೆ 28. ಜಿನವಲ್ಲಭನು ತನ್ನ ತ್ರಿಭುವನ ತಿಲಕ ಬಸದಿಯಲ್ಲಿ ಪೂಜೆ ಸಲ್ಲಿಸಲು ಯಾವ ಜೈನ ಮುನಿಗಳು ಅಥವಾ ಆಚಾರ್ಯರ ಪರಂಪರೆಯನ್ನು ಆಹ್ವಾನಿಸಿದ್ದನು? ಉತ್ತರ ದೇಶೀಯಗಣ ಮತ್ತು ಕೊಂಡಗುಂದಾನ್ವಯ ಪರಂಪರೆಯ ಜೈನ ಮುನಿಗಳನ್ನು. ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ಜಿನವಲ್ಲಭನ ಶಾಸನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಸ್ಪರ್ಧಾರ್ಥಿಗಳ ಜ್ಞಾನದ ಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ಇಲ್ಲಿ 5 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರವನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಪ್ರಶ್ನೆ ಸಂಖ್ಯೆ 1. ಜಿನವಲ್ಲಭನ ಕುರುಕ್ಯಾಲ ಶಾಸನವು ಯಾವ 3 ಭಾಷೆಗಳಲ್ಲಿ ಬರೆಯಲಾದ
ಅಪೂರ್ವ ತ್ರಿಭಾಷಾ ಶಾಸನವಾಗಿದೆ? ಆಪ್ಷನ್ ಎ ಪಾಲಿ, ಪ್ರಾಕೃತ ಮತ್ತು ಸಂಸ್ಕೃತ. ಆಪ್ಷನ್ ಬಿ ಸಂಸ್ಕೃತ, ಕನ್ನಡ ಮತ್ತು ತೆಲುಗು. ಆಪ್ಷನ್ ಸಿ ತೆಲುಗು, ತಮಿಳು ಮತ್ತು ಮಲಯಾಳಂ. ಆಪ್ಷನ್ ಡಿ ಕನ್ನಡ, ಪ್ರಾಕೃತ ಮತ್ತು ತಮಿಳು. ಪ್ರಶ್ನೆ ಸಂಖ್ಯೆ 2. ಜಿನವಲ್ಲಭನು ತನ್ನ ಕುರುಕ್ಯಾಲ ಶಾಸನದಲ್ಲಿ ತನ್ನ ಕುಟುಂಬದವರು ಮೂಲತಃ ಯಾವ ಪ್ರಸಿದ್ಧ ಬ್ರಾಹ್ಮಣ ಕುಲ ಅಥವಾ ಶಾಖೆಗೆ ಸೇರಿದವರೆಂದು ಉಲ್ಲೇಖಿಸಿದ್ದಾನೆ? ಆಪ್ಷನ್ ಎ ಅವ್ಯಕ ಕುಲ, ಆಪ್ಷನ್ ಬಿ ಕಮ್ಮೆ ಕುಲ, ಆಪ್ಷನ್ ಸಿ ಚಿತ್ಪಾವನ ಕುಲ, ಆಪ್ಷನ್ ಡಿ ಮುಳಕನಾಡು ಕುಲ. ಪ್ರಶ್ನೆ ಸಂಖ್ಯೆ 3. ಜಿನವಲ್ಲಭನಿಗೆ ಆಶ್ರಯ ನೀಡಿದ ಹಾಗೂ ಆತನ ಸಾಹಿತ್ಯಿಕ ಧರ್ಮ ಕಾರ್ಯಗಳನ್ನು ಪೋಷಿಸಿದ ವೇಮುಲವಾಡ ಚಾಲುಕ್ಯ ವಂಶದ ಅರಸ ಯಾರು? ಆಪ್ಷನ್ ಎ ಮೊದಲನೇ ತೈಲಪ, ಆಪ್ಷನ್ ಬಿ ಇಮ್ಮಡಿ ಪುಲಕೇಶಿ, ಆಪ್ಷನ್ ಸಿ ಎರಡನೇ ಅರಿಕೇಸರಿ, ಆಪ್ಷನ್ ಡಿ ವಿನಯಾದಿತ್ಯ. ಪ್ರಶ್ನೆ ಸಂಖ್ಯೆ 4. ಈ ಶಾಸನವಿರುವ ಬೊಮ್ಮಲಗುಟ್ಟ ಬೆಟ್ಟದ ಬಂಡೆಯ ಮೇಲೆ ಜಿನವಲ್ಲಭನು ಕೆತ್ತಿಸಿದ ಜೈನ ಧರ್ಮದ ಪ್ರಥಮ ತೀರ್ಥಂಕರರ ಶಾಸನ ದೇವತೆ ಯಾರು? ಆಪ್ಷನ್ ಎ ಪದ್ಮಾವತಿ ದೇವಿ, ಆಪ್ಷನ್ ಬಿ ಕೂಷ್ಮಾಂಡಿನಿ ದೇವಿ, ಆಪ್ಷನ್ ಸಿ ಚಕ್ರೇಶ್ವರಿ ದೇವಿ, ಆಪ್ಷನ್ ಡಿ ಸಿದ್ಧಾಹಿಕ ದೇವಿ. ಪ್ರಶ್ನೆ ಸಂಖ್ಯೆ 5. ಜಿನವಲ್ಲಭನ ಈ ಪ್ರಸಿದ್ಧ ಶಾಸನವು ತೆಲುಗು ಭಾಷೆಯ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ವಿಶಿಷ್ಟ ಸ್ಥಾನವನ್ನು ಹೊಂದಲು ಪ್ರಮುಖ ಕಾರಣವೇನು? ಆಪ್ಷನ್ ಎ ಇದು ತೆಲುಗು ಭಾಷೆಯ ಮೊದಲ ವ್ಯಾಕರಣ ಸೂತ್ರಗಳನ್ನು ಒಳಗೊಂಡಿದೆ. ಆಪ್ಷನ್ ಬಿ ಇದರಲ್ಲಿ ತೆಲುಗು ಭಾಷೆಯ ಅತ್ಯಂತ ಹಳೆಯ ಮತ್ತು ಮೊದಲ ಕಂದ ಪದ್ಯಗಳ ಕೆತ್ತನೆಗಳಿವೆ. ಆಪ್ಷನ್ ಸಿ ಇದು ಸಂಪೂರ್ಣವಾಗಿ ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರ ಕೆತ್ತಲಾದ ಮೊದಲ ಶಾಸನವಿದೆ. ಆಪ್ಷನ್ ಡಿ ಇದು ತೆಲುಗು ಭಾಷೆಯ ಉಗಮದ ಕಥೆಯನ್ನು ಸಂಪೂರ್ಣವಾಗಿ ವಿವರಿಸುತ್ತದೆ. ಈ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.